ಐ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ವಿಡಿಯೋ ಲಾಸ್ಟ್ ನೋಡಿ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರ. ಬೇಗ 1,000 ಸಬ್ಸ್ಕ್ರೈಬ್ ಬೇಗ ಕಂಪ್ಲೀಟ್ ಮಾಡಿ. ಇವತ್ತಿನ ಮ್ಯಾಚ್ ರಿವ್ಯೂ ನೋಡೋದಾದ್ರೆ ಒಟ್ಟಿನಲ್ಲಿ ಅಂತ ಟೆನ್ಷನ್ ಮ್ಯಾಚ್ ಅಂತ ಇರೋದಿಲ್ಲ. ತೀರಾ ಇಂಡಿಯಾ ಗೆಲ್ಲುತ್ತೆ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ವರ್ಸಸ್ OMA ವುಮೆನ್ ನೋಡೋದಾದ್ರೆ ಒಟ್ಟಿನಲ್ಲಿ ಇಂಡಿಯಾದಲ್ಲಿ ಏನು ಟೀಮ್ ಚೇಂಜಸ್ ಇರಲ್ಲ. ಇವ್ರ ಕಡೆ ಏನು ಪಿಚ್ ರಿಪೋರ್ಟ್ ಅದು ಇದು ಏನು ಇರೋದಿಲ್ಲ ಗುರು. ಸೇಮ್ ದುಬೈಯಲ್ಲೇ ಆಡಿಸ್ತಾರೆ. ಒಟ್ಟಿನಲ್ಲಿ ತೀರಾ ಲೋ ಸ್ಕೋರ್ ಆಗೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಏನಾದ್ರು ಫಸ್ಟ್ ಬ್ಯಾಟಿಂಗ್ ತೊಗೊಂಡು ನನ್ನ ಪ್ರಕಾರ ಹೈ ಸ್ಕೋರ್ ಮಾಡ್ತಾರೆ. ಅವ್ರೇನಾದ್ರು ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರೆ 100% ಲೋ ಸ್ಕೋರ್ ಚಾನ್ಸಸ್ ಆಗೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಇವ್ರದ್ದು ಅಂತ ಹೇಳ್ಕೊಳ್ಳೋ ಟೀಮ್ ಇಲ್ಲ ಅನ್ಬೋದು. ಉಮಾನವರು ಒಟ್ನಲ್ಲಿ ಅಂತ ಹೇಳ್ಕೊಳ್ಳೋ ಸ್ಕ್ವಾಡ್ ಆಗಲಿ ಅಂತ ಹೇಳ್ಕೊಳ್ಳೋ ಟೀಮ್ ಇಲ್ಲ ಅನ್ಬೋದು. ಒಟ್ನಲ್ಲಿ ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ ಅನ್ಬೋದು. ಒಟ್ನಲ್ಲಿ ಅವರು ಒಟ್ನಲ್ಲಿ ತೀರಾ ಈಸಿ ಮಾಡ್ಕೋತಾರೆ ಅನ್ಬೋದು ನನ್ನ ಪ್ರಕಾರ. ಇಲ್ಲಿ ಒಟ್ನಲ್ಲಿ ಇಂಡಿಯಾದವರು ಒಟ್ನಲ್ಲಿ ತೀರಾ ಈಸಿ ಮಾಡ್ಕೋತಾರೆ. ಯಾಕೆಂದರೆ ಅಂತ ಹೇಳ್ಕೊಳ್ಳೋ ಮ್ಯಾಚ್ ಅಂತಲ್ಲ. ಇಂಡಿಯಾ ಗೆದ್ರೂ ಏನೂ ಮ್ಯಾಟ್ರ್ ಆಗಲ್ಲ, ಸೋತ್ರೆ ಒಂಚೂರು ಮ್ಯಾಟ್ರ್ ಆಗುತ್ತಾ ಅಂದರೆ ಏನು ಮ್ಯಾಟ್ರ್ ಆಗಲ್ಲ ಅನ್ಬೋದು. ಒಟ್ನಲ್ಲಿ ಇಂಡಿಯಾದವರು ಒಟ್ನಲ್ಲಿ ಈಸಿಗೆ ಮ್ಯಾಚ್ನ ಗೆಲ್ತಾರೆ ಅಂತ ನನಗೇನೋ ಬಿಲೀಫ್ ಅನ್ನಿಸ್ತಿದೆ ಅನ್ಬೋದು. ಒಟ್ನಲ್ಲಿ ಈ ಮ್ಯಾಚ್ನ ಇಂಡಿಯಾ 100% ಸೋಲೋದಂತೂ ಒಂಚೂರು ಕಷ್ಟ ಅನ್ಬೋದು. ಒಟ್ನಲ್ಲಿ ಮೇನ್ ಗುರು ಒಟ್ನಲ್ಲಿ ಇಂಡಿಯಾ ಟೀಮಲ್ಲಿ ಅನ್ನೋದಕ್ಕಿಂತ ಇಲ್ಲಿ ಮೇನ್ ಇಂಡಿಯಾ ಟೀಮಲ್ಲಿ ಯಾರ್ಯಾರು ಬರ್ತಾರೆ ಸೇಮ್ ಏನು ಟೀಮ್ ಚೇಂಜಸ್ ಇರಲ್ಲ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಕ್ಯಾಪ್ಟನ್ ಆಗಿ ಸೂರ್ಯಕುಮಾರ್ ಇರ್ತಾರೆ. ಶುಭ್ಮನ್ ಗಿಲ್ ಮತ್ತು ಅಭಿಷೇಕ್ ಶರ್ಮಾ ಆಸ್ ಯೂಶುವಲ್ ಓಪನ್ ಆಗಿರ್ತಾರೆ. ಇಲ್ಲಿ 3ನೇ ಬ್ಯಾಟ್ಸ್ಮನ್ ಆಗಿ ತಿಲಕ್ ವರ್ಮಾ, ಇಲ್ಲಿ 4ನೇ ಬ್ಯಾಟ್ಸ್ಮನ್ ಆಗಿ ಶುಭ್ಮನ್ ಗಿಲ್ ಆಡಿಸ್ತಾರೆ ಅನ್ಬೋದು. ಇಲ್ಲಿ ಏನಾರು ಒಂಚೂರು ಟೀಮಲ್ಲಿ ಇಲ್ಲಿ ವಿಕೆಟ್ ಕೀಪಿಂಗ್ ಏನಾದ್ರು ಚೇಂಜಸ್ ಇರುತ್ತಾ ಅಂದರೆ ಸಂಜು ಸ್ಯಾಮ್ಸಂಗ್ ಇರುತ್ತೆ, ಶುಭ್ಮನ್ ಗಿಲ್ ಇರುತ್ತೆ. ಆಲ್ರೌಂಡರಲ್ಲಿ ಒಟ್ಟಿನಲ್ಲಿ ಶಿವಮ್ ದುಬೆ, ಒಟ್ಟಿನಲ್ಲಿ ಹಾರ್ದಿಕ್ ಪಾಂಡ್ಯ ಮತ್ತು ಅಕ್ಷಯ್ ಪಟೇಲ್ ಇವ್ರು 3 ಜನ ಇರ್ತಾರೆ. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇಲ್ಲಿ ಸ್ಪಿನ್ನಿಂಗಲ್ಲೂ ಏನು ಚೇಂಜಸ್ ಇರಲ್ಲ. ಕುಲ್ದೀಪ್ ಯಾದವ್ ಆಡ್ತಾರೆ, ವರುಣ್ ಚಕ್ರವರ್ತಿ ಆಡ್ತಾರೆ. ಸ್ಪೀಡ್ ಬೌಲಿಂಗಲ್ಲಿ ಒಟ್ಟಿನಲ್ಲಿ ಇಲ್ಲಿ ಹಾರ್ದಿಕ್ ಪಾಂಡ್ಯ ಸ್ಪೀಡ್ ಬೌಲಿಂಗು ಮತ್ತು ಜಸ್ಪ್ರೀತ್ ಬುಮ್ರಾನ್ ಪಕ್ಕ ಆಡಿಸ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಟೀಮು 99% ನನ್ನ ಪ್ರಕಾರ ಇದೇ ಇರುತ್ತೆ, ಏನೂ ಚೇಂಜಸ್ ಇರಲ್ಲ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾ ಟೇಬಲ್ ಟಾಪಲ್ಲಿ ಬೇಗ ಫಿನಿಶ್ ಮಾಡ್ತಾರೆ ಅಂತ ನನಗೇನು ಅನಿಸ್ತಿದೆ ಅನ್ಬೋದು. ಯಾಕೆಂದರೆ ಟೇಪ್ ವಿಚಾರದಲ್ಲಿ ಟೀಮ್ ಟೇಪ್ ವಿಚಾರದಲ್ಲಿ ನೋಡೋದಿದ್ರೆ ಒಟ್ಟಿನಲ್ಲಿ ಎ ಗ್ರೂಪಲ್ಲಿ ಒಟ್ಟಿನಲ್ಲಿ ಇಂಡಿಯಾ ಟಾಪಲ್ಲಿ ಇದೆ ಅನ್ಬೋದು. 2-2 ಮ್ಯಾಚ್ ಗೆದ್ದುಕೊಂಡು ಟಾಪಲ್ಲಿ ಇದ್ದರೆ ಪಾಕಿಸ್ತಾನ 1-1 ಮ್ಯಾಚ್ ಕೊಟ್ಕೊಂಡು ಒಟ್ಟಿನಲ್ಲಿ ಇದ್ದಾರೆ ಅನ್ಬೋದು. UAE ಅಷ್ಟೇ 1-1 ಮ್ಯಾಚ್ 3ರಲ್ಲಿ 2 ಮ್ಯಾಚ್ ಸೋತ್ಕೊಂಡು 1 ಮ್ಯಾಚ್ ಗೆದ್ದುಕೊಂಡಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಉಮಾನ್ ಅವರು ಈ ಮ್ಯಾಚ್ನ ಸೋತಿ ಒಟ್ಟಿನಲ್ಲಿ 3 ಮ್ಯಾಚ್ನ ಸೋಲ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಇವೆರಡು ಗ್ರೂಪಲ್ಲಿ ನೋಡೋದಾದರೆ ಒಟ್ಟಿನಲ್ಲಿ ಫಸ್ಟ್ನೇ ಗ್ರೂಪಲ್ಲಿ ಇಂಡಿಯಾ ಪಾಕಿಸ್ತಾನ ಒಟ್ಟಿನಲ್ಲಿ ಕ್ವಾಲಿಫೈ ಆಗುತ್ತೆ. ಒಟ್ಟಿನಲ್ಲಿ ಬಿ ಗ್ರೂಪಲ್ಲಿ ನೋಡೋದಾದ್ರೆ ಒಟ್ಟಿನಲ್ಲಿ ಶ್ರೀಲಂಕಾ 3 ಮ್ಯಾಚ್ ಗೆದ್ದುಕೊಂಡು, ಬಾಂಗ್ಲಾದೇಶರು 3ರಲ್ಲಿ 2 ಮ್ಯಾಚ್ ಗೆದ್ದುಕೊಂಡಿದ್ದಾರೆ. ಅಫ್ಘಾನಿಸ್ತಾನವರು 3 ಮ್ಯಾಚಲ್ಲಿ 1 ಮ್ಯಾಚ್ನ ಗೆದ್ದುಕೊಂಡು 2 ಮ್ಯಾಚ್ನ ಸೋತ್ಕೊಂಡಿದ್ದಾರೆ. ಮೇನು ಇಲ್ಲಿ ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಟೀಮ್ ಇಲ್ಲಿ ಯಾವುದು ಇಲ್ಲ ಅನ್ಬೋದು. ಮೇನು ಟೀಮ್ ವಿಚಾರದಲ್ಲಿ ನೋಡೋದ್ರೆ ಒಟ್ಟಿನಲ್ಲಿ ಯಾರು ಕ್ವಾಲಿಫೈ ಆಗ್ತಾರೆ ಅಂದರೆ ಒಟ್ಟಿನಲ್ಲಿ ಮೇನು ಇಂಡಿಯಾದಲ್ಲಿ ಒಟ್ಟಿನಲ್ಲಿ ಇಂಡಿಯಾದವರು ಪಕ್ಕ 100% ಕ್ವಾಲಿಫೈ ಆಗಿ ಆಯ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಇಂಡಿಯಾದವರು ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಯಾಕೆಂದರೆ ಒಟ್ಟಿನಲ್ಲಿ ಇಲ್ಲಿ ನನ್ನ ಪ್ರಕಾರ ಇಲ್ಲಿ ಇಂಡಿಯಾ ಬಾಂಗ್ಲಾದೇಶ್ ವರ್ಸಸ್ ಶ್ರೀಲಂಕಾ ಆಗುತ್ತೆ, ಇಂಡಿಯಾ ವರ್ಸಸ್ ಪಾಕಿಸ್ತಾನ ಆಗುತ್ತೆ. ಒಟ್ಟಿನಲ್ಲಿ ಪಾಕಿಸ್ತಾನ ವರ್ಸಸ್ ಶ್ರೀಲಂಕಾ ಆಗೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಬಾಂಗ್ಲಾದೇಶ್ ವರ್ಸಸ್ ಇಂಡಿಯಾ ಆಗುತ್ತೆ. ಒಟ್ಟಿನಲ್ಲಿ ಬಾಂಗ್ಲಾದೇಶ್ ವರ್ಸಸ್ ಪಾಕಿಸ್ತಾನ ಲಾಸ್ಟಲ್ಲಿ ಇಂಡಿಯಾ ವರ್ಸಸ್ ಶ್ರೀಲಂಕಾ ಮ್ಯಾಚ್ ಆಗೇ ಆಗುತ್ತೆ ಅನ್ಬೋದು. ಬೇಗ ಮುಗಿಯೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಮೇನು ಒಟ್ಟಿನಲ್ಲಿ ಇಷ್ಟು ಇಂಡಿಯಾ, ಪಾಕಿಸ್ತಾನ, ಶ್ರೀಲಂಕಾ, ಒಟ್ಟಿನಲ್ಲಿ ಬಾಂಗ್ಲಾದೇಶ ಇವು 4 ಟೀಮು ಆಡುತ್ತೆ ಅನ್ಬೋದು. ಇನ್ನು ಮಿಕ್ತವರೆಲ್ಲ ಏನು ಕ್ವಾಲಿಫೈ ಆಗಲ್ಲ, ಗೆದ್ದರೂ ಏನು ಮ್ಯಾಟ್ರ್ ಆಗಲ್ಲ ಅನ್ಬೋದು. ಒಟ್ಟಿನಲ್ಲಿ ಟೋಟಲಾಗಿ ಇಂಡಿಯಾ ಈ ಮ್ಯಾಚ್ ಗೆಲ್ತಾರೆ ಅನ್ಬಿಟ್ಟು ಟೇಬಲ್ ಟಾಪಲ್ಲಿ ಇಂಡಿಯಾ ಫಿನಿಶ್ ಮಾಡ್ತಾರೆ. ಒಟ್ಟಿನಲ್ಲಿ ಭಾನುವಾರ ನಡೆಯೋ ಮ್ಯಾಚ್ ಸಿಕ್ಕಾಪಟ್ಟೆ ಮತ್ತೊಮ್ಮೆ ಪಾಕಿಸ್ತಾನ ವಿರುದ್ಧ ಗೆಲ್ತಾರೆ ಒಟ್ಟಿನಲ್ಲಿ ಇಂಡಿಯಾದವರು. ಈ ಪ್ರಿವ್ಯೂ ನಿಮ್ಗೇನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.